ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನಮಸ್ಕಾರ ಗೆಳೆಯರೆ, ಡಿವೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಗೆಳೆಯರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲೂ ಕೂಡ ನಾನು ನಿಮಗೆ ಹೊಸದಾದಂಥ ಒಂದು ಗೇಮನ್ನು ತಂದಿದ್ದೀನಿ. ಇದರ ಮುಖಾಂತರ ನೀವೇನು ಮಾಡಬೇಕು ಅಂದರೆ, ವಿಶೇಷವಾಗಿ ನಿಮಗೆ 5 ಎಲೆಗಳು ನಿಮಗೆ ಸ್ಕ್ರೀನಲ್ಲಿ ಕಾಣಿಸ್ತಿರ್ಬೋದು ಈಗಾಗಲೇ. ಈ ಒಂದು 5 ಎಲೆಗಳಲ್ಲಿ ನೀವೇನು ಮಾಡಬೇಕು ಅಂದರೆ, ಕಣ್ಣು ಮುಚ್ಕೊಂಡು ದೇವರನ್ನ ನೆನೆಸ್ಕೊಂಡು, ವಿಶೇಷವಾಗಿ ನಿಮಗೆ ಯಾವುದಾದ್ರು ಒಂದು ದೇವರು ಇಷ್ಟ ಇರುತ್ತೆ, ಆ ಒಂದು ದೇವರ ಒಂದು ಮೂರ್ತಿ ಅಥವಾ ಆ ಒಂದು ದೇವರ ಒಂದು ಮಂತ್ರವನ್ನು ನೆನೆಸ್ಕೊಂಡು ಬೇಕಾದ್ರೆ ನೀವು ಇದರಲ್ಲಿ ಕಣ್ಬಿಟ್ಟು ನೋಡಿದಾಗ ನಿಮಗೆ ಯಾವ ಒಂದು ನಂಬರ್ ತುಂಬ ಆಕರ್ಷಿತವಾಗಿ ಕಾಣ್ತಿರುತ್ತೋ ಆ ಒಂದು ನಂಬರ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ. ಇದರ ಮುಖಾಂತರ, ಈ ಒಂದು ನಂಬರ್ನ ಮುಖಾಂತರ ನಿಮ್ಮ ಜೀವನದಲ್ಲಿ ಸದ್ಯದಲ್ಲೇ ಬರುವಂತಹ ಒಂದು ಒಳ್ಳೆಯ ಸುದ್ದಿ ಅಥವಾ ಒಳ್ಳೆಯ ಒಂದು ವಿಷಯ ಅಥವಾ ಒಳ್ಳೆಯ ಘಟನೆಗಳು ಏನೇನಾಗುತ್ತೆ ಇವೆಲ್ಲವನ್ನು ಕೂಡ ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋನ ನೀವು ಕಂಪ್ಲೀಟಾಗಿ ನೋಡೋದನ್ನ ಮರಿಬೇಡಿ. ಅದಕ್ಕಿಂತ ಮುಂಚೆ ವಿಡಿಯೋಗೆ ಒಂದು ಬಾರಿ ಲೈಕ್ ಮಾಡಿ. ಹಾಗೆ ನಿಮಗೆ ಯಾವ ಒಂದು ದೇವರು ಇಷ್ಟ ಇರುತ್ತೋ ಆ ಒಂದು ದೇವರ, ಅಂದರೆ ನಿಮ್ಮ ಒಂದು ಇಷ್ಟ ದೇವರ ಒಂದು ಇಷ್ಟವಾದಂತಹ ಮಂತ್ರವನ್ನು ನಮಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಹಾಗೆ ಆದಷ್ಟು ಈ ಒಂದು ವಿಡಿಯೋನ ನೀವು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಇದರಲ್ಲಿ ಮೊದಲನೇದಾಗಿ ನೀವು ನಂಬರ್ 1 ಆಯ್ಕೆ ಮಾಡಿದರೆ, ಇವ್ರಿಗೆ ಒಂದು ಒಳ್ಳೆಯ ಒಂದು ವಿಷಯ ಏನಪ್ಪ ಅಂದರೆ, ನಿಮ್ಮ ಜೀವನದಲ್ಲಿ ಯಾರೋ ಒಬ್ಬರು ಹುಡುಗ ಆಗಿದ್ದರೆ ನಿಮಗೆ ಲೈಫ್ ಪಾರ್ಟ್ನರ್ ಆಗಿ ಆದರೂ ಆಗಿರ್ಬೋದು, ಅಥವಾ ಯಾವುದಾದ್ರು ಒಂದು ಫ್ರೆಂಡ್ ಆದರೂ ಆಗಿರ್ಬೋದು, ಅಥವಾ ಹುಡುಗಿರಾಗಿದ್ದರೂ ಅಷ್ಟೇ ನಿಮಗೆ ಒಂದು ಲೈಫ್ ಪಾರ್ಟ್ನರ್ ಆಗಲಿ ಅಥವಾ ಫ್ರೆಂಡ್ ಆಗಲಿ ನಿಮ್ಮ ಜೀವನದಲ್ಲಿ ಬರ್ತಾರೆ. ಹಾಗೆ ಸಾಕಷ್ಟು ಬದಲಾವಣೆಗಳನ್ನ ಮಾಡ್ತಾರೆ. ಅಂದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ತರುವಂತಹ ಒಂದು ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರುವಂತಹ ಸಾಧ್ಯತೆಗಳು ತುಂಬ ಹೆಚ್ಚಾಗಿರುತ್ತೆ. ಹಾಗೆ ತುಂಬ ಹತ್ತಿರದಲ್ಲೇ ಇದೆ ಆ ಟೈಮು. ಈ ಒಂದು ಕಾರಣದಿಂದಾಗಿ ಅವರು ನಿಮಗೆ ಲೈಫ್ ಪಾರ್ಟ್ನರ್ ಕೂಡ ಆಗ್ಬೋದು ಬರುವಂಥ ದಿನಗಳಲ್ಲಿ, ಅಥವಾ ಒಂದು ಒಳ್ಳೆಯ ಫ್ರೆಂಡ್ ಆಗಿ ನಿಮಗೆ ಸಪೋರ್ಟಿವ್ ಆಗಿ ನಿಮ್ಮ ಜೊತೆಗೆ ನಿಲ್ಲುವಂಥ ಒಂದು ಫ್ರೆಂಡ್ ಕೂಡ ಆಗಿರಬಹುದು. ಇನ್ನು ಇದು ಬಿಟ್ಟು ನೀವು ಆಗಲೇ ಮದುವೆ ಆಗಿರೋರು ಅಥವಾ ಆಗಲೇ ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ, ಇಂಥ ಒಂದು ವ್ಯಕ್ತಿಗಳೇನಾದರೂ ಈ ಒಂದು ನಂಬರನ್ನ ಸೆಲೆಕ್ಟ್ ಮಾಡಿದರೆ, ಇವ್ರಿಗೇನೆ ಏನು ತೋರಿಸ್ತಿದೆ ಅಂದರೆ, ನಿಮ್ಮ ಒಂದು ರಿಲೇಷನ್ಶಿಪ್ ಆಗಲಿ ಅಥವಾ ನಿಮ್ಮ ಒಂದು ಲವ್ ಲೈಫ್ ಆಗಲಿ ಸ್ವಲ್ಪ ನಿಮಗೆ ಏರುಪೇರು ಇತ್ತು. ಅಂದರೆ ಜಗಳಗಳು, ಸಣ್ಣ ಪುಟ್ಟ ಮನಸ್ತಾಪಗಳು ಇರುತ್ತೆ. ಬಟ್ ಈ ಒಂದು ಸಮಯದಲ್ಲಿ, ಅಂದರೆ ಬರುವಂಥ ದಿನಗಳಲ್ಲಿ ನಿಮಗೆ ಆ ಒಂದು ಮನಸ್ತಾಪಗಳು ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ ನಿಮ್ಮ ರಿಲೇಷನ್ಶಿಪ್ ಏನಿದೆ ಅದು ತುಂಬ ಒಂದು ಆಳವಾಗುತ್ತೆ. ಹಾಗೆ ತುಂಬ ಒಂದು ಸ್ಟ್ರಾಂಗ್ ಆಗಿ ಅದು ಮತ್ತೆ ಮುಂದುವರಿಯುತ್ತೆ ಅಂತ ಹೇಳ್ಬೋದು. ಇಂಥ ಒಂದು ಒಳ್ಳೆಯ ಯೋಗ ನಿಮಗೆ ಸಿಗುತ್ತೆ. ಅದು ಕೂಡ ನಿಮಗೆ ವಿಶೇಷವಾಗಿ ರಿಲೇಷನ್ಶಿಪ್ಗೆ ಸಂಬಂಧಪಟ್ಟಂತೆ ನೀವೇನಾದರೂ ಒಂದು ಕೋರ್ಟ್ ಕಚೇರಿಯ ಒಂದು ವಿಷಯ ಅಥವಾ ಡಿವೋರ್ಸ್ಗೆ ಹೋಗ್ತಾ ಇದೆ ಅನ್ನೋ ಒಂದು ರೇಂಜಲ್ಲಿ ಇದ್ದರೆ, ಅದು ಕೂಡ ನಿಮಗೆ ಸರಿಯಾಗುವಂಥ ಸಾಧ್ಯತೆಗಳಿರುತ್ತೆ. ಅಥವಾ ನಿಮಗೆ ಇಷ್ಟ ಇರೋದಿಲ್ಲ, ಅಂದರೆ ಡಿವೋರ್ಸ್ ಮಾಡಬೇಕು ಅಂತ ನಿಮಗೆ ಇಷ್ಟ ಇರೋದಿಲ್ಲ, ಅವ್ರಿಗೆ ಇಷ್ಟ ಇರುತ್ತೆ, ಅವರ ಮನಸ್ಸು ಕೂಡ ಬದಲಾಗುವಂತಹ ಸಾಧ್ಯತೆಗಳು ಕೂಡ ಇಲ್ಲಿ ಹೆಚ್ಚಾಗಿ ಇಲ್ಲಿ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು. ಹಾಗಾಗಿ ಒಂದು ಒಳ್ಳೆಯ ಒಂದು ಕಾರ್ಡ್ ಅಂತಲೇ ಹೇಳ್ಬೋದು, ಒಂದು ಒಳ್ಳೆಯ ಒಂದು ನಂಬರ್ ಅಂತಲೇ ನೀವು ಸೆಲೆಕ್ಟ್ ಮಾಡಿರೋದು ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ ನಿಮಗೆ ರಿಲೇಷನ್ಶಿಪ್ ಅಂತ ಬಂದರೆ. ಇನ್ನು ಮುಂದಿನದಾಗಿ ನೀವು ನಂಬರ್ 2 ಆಯ್ಕೆ ಮಾಡಿದರೆ, ವಿಶೇಷವಾಗಿ ನಿಮಗೇನಪ್ಪ ಅಂದರೆ, ನೀವೇನಾದರೂ ಒಂದು ಹೊಸದು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ. ಏನೋ ಒಂದು ಬಿಸ್ನೆಸ್ ಆದರೂ ಆಗಿರಲಿ, ಅಥವಾ ಏನೋ ಒಂದು ಮನೆ ಕಟ್ಟಬೇಕು ಅಂತಾದರೂ ಆಗಿರಲಿ, ಅಥವಾ ಏನಾದರೂ ಒಂದು ಆಗಿರಲಿ, ಏನೋ ಒಂದು ಹೊಸದು ಮಾಡಬೇಕು, ಏನೋ ಒಂದು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ತುಂಬ ದಿನದಿಂದ. ಬಟ್ ಅದು ನಿಮ್ಮ ಕೈಲಿ ಆಗ್ತಾ ಇರೋದಿಲ್ಲ, ಅಥವಾ ಏನಾದರೂ ಒಂದು ತೊಂದರೆಗಳು ಬರ್ತಾ ಇರುತ್ತೆ. ವಿಶೇಷವಾಗಿ ಇದಕ್ಕೆ ನಿಮಗೆ ನಾನೇನು ಸಜೆಷನ್ ಕೊಡ್ತೀನಿ, ಅಥವಾ ಇಲ್ಲಿ ತೋರಿಸಿರೋವಂಥ ಒಂದು ಸಜೆಷನ್ ಏನಪ್ಪ ಅಂದರೆ, ನೀವು ಒಬ್ಬರೇ ಇದನ್ನು ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಅಂದರೆ ನಿಮಗೆ ಒಬ್ಬರೇ ಮಾಡಿದ್ರೂ ಕೂಡ ನಿಮಗೆ ಹೆಚ್ಚಾಗಿ ಕೈ ಹಿಡಿಯೋದಿಲ್ಲ. ಈ ಒಂದು ಕಾರಣದಿಂದಾಗಿ ನಿಮಗೆ ಒಬ್ಬರು ಪಾರ್ಟ್ನರ್ ಬೇಕಾಗುತ್ತೆ. ಅಂದರೆ ನಿಮಗೆ ಪಾರ್ಟ್ನರ್ಶಿಪ್ಪಲ್ಲಿ ನೀವು ವರ್ಕ್ ಮಾಡಿದ್ರೆ, ಅಥವಾ ಪಾರ್ಟ್ನರ್ಶಿಪ್ಪಲ್ಲಿ ನೀವೇನಾದರೂ ಒಂದು ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಬಿಸ್ನೆಸ್ಸಲ್ಲಿ ನಿಮಗೆ ಪಾರ್ಟ್ನರ್ ಅಂತ ಸಿಗ್ಬೋದು. ಬಟ್ ಮನೆ ಕಟ್ಟೋ ಒಂದು ವಿಷಯದಲ್ಲೂ ಕೂಡ ಅಷ್ಟೇ, ನೀವೊಬ್ಬರೇ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಅಣ್ಣ ಅಥವಾ ತಮ್ಮಂದಿರು ಇರ್ತಾರೆ, ಅಥವಾ ಅಕ್ಕ ತಂಗಿರು ಇರ್ತಾರೆ, ಅವ್ರ ಜೊತೆ ಸೇರಿಕೊಂಡು ಅವರು ಕೂಡ ದುಡ್ಡು ಹಾಕಿ ಅವ್ರ ಜೊತೆ ಸೇರ್ಕೊಂಡು ನೀವು ಮಾಡೋದ್ರಿಂದ ನಿಮಗೆ ಅದರಿಂದ ಹೆಚ್ಚಿನ ಒಂದು ಲಾಭ ಕೂಡ ಸಿಗುತ್ತೆ. ಅಂದರೆ ಹೆಚ್ಚಿನ ಒಂದು ಏನಂತಾರೆ, ನಿಮಗೆ ಒಂದು ದುಡ್ಡು ಅನ್ನೋದು ಶೇರ್ ಕೂಡ ಆಗುತ್ತೆ. ಹಾಗೆ ನಿಮಗೆ ಹೆಚ್ಚಿನ ಒಂದು ಲಾಭ ಕೂಡ ಸಿಗುತ್ತೆ, ಅಂದರೆ ಅವರ ಒಂದು ಸಹಾಯ ಕೂಡ ಸಿಗುತ್ತೆ. ಈ ಒಂದು ಕಾರಣದಿಂದಾಗಿ ನೀವು ಇನ್ನೊಬ್ಬರ ಜೊತೆ ಸೇರ್ಕೊಂಡು ಮಾಡಿದ್ರೆ, ಅಂದರೆ ಏನಾದರೂ ಒಂದು ಕೆಲಸ ಪಾರ್ಟ್ನರ್ಶಿಪ್ ಆದರೂ ಆಗಿರಲಿ, ಅಥವಾ ಏನಾದರೂ ಒಂದು ಕೆಲಸ ಆದರೂ ಆಗಿರಲಿ, ಇಬ್ಬರು ಸೇರಿ ನೀವು ಮಾಡೋದ್ರಿಂದ ನಿಮಗೆ ಸಾಕಷ್ಟು ಒಂದು ಒಳ್ಳೆಯ ಒಂದು ಫಲ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಇದರಿಂದ ನಿಮಗೆ ಒಳ್ಳೆಯ ಒಂದು ಅದೃಷ್ಟ, ಅಂದರೆ ನಿಮಗೆ ಅದೃಷ್ಟ ಕೂಡ ನಿಮಗೆ ಈ ಒಂದು ಸಮಯದಲ್ಲಿ ನಿಮಗೆ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಈ ಒಂದು ಕಾರಣದಿಂದಾಗಿ ಯಾವುದೇ ಒಂದು ಕೆಲಸವನ್ನು ನೀವು ಮಾಡಬೇಕು ಅಂದರೂ ಕೂಡ ನಿಮ್ಮ ಯಾರ್ದಾದ್ರೂ ಒಂದು ಸಹಾಯವನ್ನು ತೊಗೊಂಡು ಮಾಡಿದ್ರೆ ನಿಮಗೆ ಒಳ್ಳೆಯದಾಗತ್ತೆ ಅಂತ ಹೇಳ್ಬೋದು. ಇನ್ನು ಮುಂದಿನದಾಗಿ ನೀವು ನಂಬರ್ 3 ಆಯ್ಕೆ ಮಾಡಿದರೆ,
ಇವರು ವಿಶೇಷವಾಗಿ ಏನಪ್ಪ ಅಂದರೆ ನಿಮಗೆ ಸ್ಪೆಷಲಾಗಿ ನೀವು ನಂಬರ್ 3 ಸೆಲೆಕ್ಟ್ ಮಾಡಿದರೆ ನೀವು ಯಾವುದೇ ಒಂದು ಕೆಲಸ ಮಾಡ್ತಿದ್ರೂ ಕೂಡ ಪ್ರೆಸೆಂಟಾಗಿ ನಿಮಗೆ ಅದರಿಂದ ಅಷ್ಟೊಂದು ಖುಷಿ ಸಿಗ್ತಾಯಿಲ್ಲ. ಯಾಕಂದರೆ ನೀವು ಇನ್ನೂ ಹೆಚ್ಚಾಗಿ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ, ಅಥವಾ ಒಂದು ಸಂಬಳದ ವಿಚಾರದಲ್ಲಾದರೂ ಆಗಲಿ ಅಥವಾ ಯಾವುದಾದ್ರೂ ಒಂದು ವಿಚಾರದಲ್ಲಾದರೂ ಆಗಲಿ ನಿಮಗೆ ನೆಮ್ಮದಿ ಅನ್ನೋದು ತುಂಬ ಇಲ್ಲ. ಕೆಲಸ ಏನೋ ಆಗ್ತಿದೆ, ನಡೀತಾ ಇದೆ, ಅದ್ರ ಪಾಡಿಗೆ ಸಂಬಳ ಬರ್ತಿದೆ, ಬಟ್ ಆ ಸಂಬಳ ನಿಮಗೆ ಸಾಕಾಗ್ತಾ ಇರ್ಬೋದು, ಇರದೇ ಇರ್ಬೋದು, ಅಥವಾ ಏನೇ ಇರ್ಬೋದು, ನಿಮಗೆ ಗೊತ್ತಿರುತ್ತೆ ಏನಂತ. ಬಟ್ ಆದರೆ ನಿಮಗೆ ನೆಮ್ಮದಿ ಅನ್ನೋದು ಇಲ್ಲ. ನೀವು ಏನೇ ಕೆಲಸ ಮಾಡ್ತಿರೋ ನೆಮ್ಮದಿ ಅನ್ನೋದು ಇಲ್ಲ. ನಿಮಗೆ ಇನ್ನೂ ಹೆಚ್ಚು ಏನೋ ಒಂದು ಬೇಕಾಗಿರುತ್ತೆ, ಹೆಚ್ಚಿನ ಒಂದು ಪೊಸಿಷನ್ ಆಗಲಿ ಅಥವಾ ಹೆಚ್ಚಿನ ಒಂದು ಸಂಬಳ ಆಗಲಿ, ಸ್ಯಾಲ್ರಿ ಆಗಲಿ, ಇಂಥ ಸಾಕಷ್ಟು ವಿಷಯ ನಿಮ್ಮ ಮನಸ್ಸಲ್ಲಿರುತ್ತೆ. ವಿಶೇಷವಾಗಿ ನೀವು ಈ ಥರ ಏನಾದರೂ ಹೆಚ್ಚಿನದಾಗಿ ಬೇಕು ಅಂದರೆ ನೀವು ಶ್ರಮ ಕೂಡ ಹೆಚ್ಚಿನದಾಗಿ ಪಡಬೇಕಾಗತ್ತೆ. ಕೆಲವೊಂದು ವಿಷಯದಲ್ಲಿ ನೀವು ಸ್ಯಾಕ್ರಿಫೈಸನ್ನು ಕೂಡ ನೀವು ಮಾಡಬೇಕಾದಂತಹ ಅಗತ್ಯ ಕೂಡ ಇರಬಹುದು. ಈ ಒಂದು ಕಾರಣದಿಂದಾಗಿ ಹೆಚ್ಚಿನ ಒಂದು ಹಾರ್ಡ್ ವರ್ಕ್ ಮಾಡಿದ್ರೆ ನಿಮಗೆ ಹೆಚ್ಚಿನ ಒಂದು ಫಲ ಅನ್ನೋದು ನಿಮಗೆ ಸಿಗುತ್ತೆ. ಹಾಗಾಗಿ ನೀವೇನು ಆ ಒಂದು ಬಯಕೆಯನ್ನು ಇಟ್ಕೊಂಡಿರ್ತೀರ ಅದರ ಮೇಲೆ ನೀವು ವರ್ಕ್ ಮಾಡಬೇಕಾಗತ್ತೆ. ಆಗ ಮಾತ್ರ ನಿಮಗೆ ಆ ಒಂದು ವಸ್ತು ಅಥವಾ ಆ ಒಂದು ಪೊಸಿಷನ್ ಆಗಲಿ, ಆ ಒಂದು ಸಂಬಳ ಆಗಲಿ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಈ ಒಂದು ಕಾರಣದಿಂದಾಗಿ ಸ್ವಲ್ಪ ನೀವು ಕಷ್ಟವನ್ನು ಪಡಬೇಕಾಗತ್ತೆ. ಇದರಿಂದ ನಿಮಗೆ ತುಂಬ ಒಳ್ಳೆಯ ಒಂದು ಫ್ಯೂಚರ್ ಅನ್ನೋದು ನಿಮಗೆ ಮುಂದೆ ಬರುತ್ತೆ ಅಂತ ಹೇಳ್ಬೋದು. ವಿಶೇಷವಾಗಿ ಇದರ ಜೊತೆಗೆ ನಿಮಗೆ ಏನಪ್ಪ ಅಂದರೆ ಏನೇ ಒಂದು ಕಷ್ಟ ಇದ್ದರೂ ಕೂಡ ನೀವು ಅದನ್ನು ಫೇಸ್ ಮಾಡಬೇಕಾಗತ್ತೆ. ನೀವು ಕಷ್ಟವನ್ನು ಫೇಸ್ ಮಾಡೋಕ್ಕೆ ಹೆದರ್ತೀರ. ಕಷ್ಟ ಅನ್ನೋದು ಫೇಸ್ ಮಾಡೋಕ್ಕೆ ನೀವು ಕಲ್ತ್ಕೊಂಡ್ರೆ, ಅದನ್ನು ನೀವು ಅಳವಡಿಸ್ಕೊಂಡ್ರೆ ನಿಮ್ಮ ಜೀವನದಲ್ಲಿ ನಿಮಗೆ ಸಾಕಷ್ಟು ಒಂದು ಸಹಾಯ ಮುಂಬರುವಂಥ ದಿನಗಳಲ್ಲಿ ಆಗತ್ತೆ ಅಂತ ಹೇಳ್ಬೋದು. ಇನ್ನು ಮುಂದಿನದಾಗಿ ನೀವು ನಂಬರ್ 4 ಆಯ್ಕೆ ಮಾಡಿದರೆ, ನೀವು ವಿಶೇಷವಾಗಿ ಕಪಲ್ಸ್ ಆಗಿದ್ದರೆ ಅಥವಾ ಮಗುಗೆ ನೀವು ತುಂಬ ವರ್ಷಗಳಿಂದ ಕಾಯ್ತಾ ಇದ್ದೀರಾ ಅನ್ನೋ ಹಾಗಿದ್ದರೆ ನಿಮಗೆ ಒಂದು ಒಳ್ಳೆಯ ಸುದ್ದಿ ಬರುವಂಥ ಸಾಧ್ಯತೆಗಳು ತುಂಬ ಹೆಚ್ಚಾಗಿರುತ್ತೆ ಬರುವಂಥ ದಿನಗಳಲ್ಲಿ. ಇದರ ಜೊತೆಗೆ ವಿಶೇಷವಾಗಿ ಕಪಲ್ಸ್ಗೆ ನಿಮಗೆ ಈ ಒಂದು ಬರುವಂಥ ಸಮಯದಲ್ಲಿ ಸಾಕಷ್ಟು ಒಂದು ಒಳ್ಳೆಯ ಒಂದು ಫಲಗಳು ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ತುಂಬ ಒಂದು ಟೈಮ್ ಸ್ಪೆಂಡ್ ಮಾಡ್ತಾರೆ ನಿಮ್ಮ ಪಾರ್ಟ್ನರ್ ಜೊತೆ, ಹಾಗೆ ಅವರು ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ, ಹಾಗೆ ಅವರು ನಿಮ್ಮ ಜೊತೆ ಸಪೋರ್ಟಿವ್ ಆಗಿ ನಿಲ್ಲುವಂಥ ಒಂದು ಸಮಯ ನಿಮಗೆ ತುಂಬ ಹತ್ತಿರ ಬರುತ್ತೆ. ಸಣ್ಣ ಪುಟ್ಟ ಕಿರಿಕಿರಿ ಏನಾದರೂ ಇದ್ದಿದ್ದರೆ ಅವೆಲ್ಲವೂ ಕೂಡ ಕಮ್ಮಿಯಾಗಿ ತುಂಬ ಒಂದು ಬಾಂಡಿಂಗ್ ಅನ್ನೋದು ತುಂಬ ಹೆಚ್ಚಾಗಿ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ಬೋದು. ಈ ಒಂದು ಸಂಕೇತ ಇಲ್ಲಿ ತೋರಿಸ್ತಾ ಇದೆ. ಇನ್ನು ಮದುವೆ ಆಗದೇ ಇರೋರಿಗೆ ನೀವೇನಾದ್ರು ಒಂದು ಬಿಸ್ನೆಸ್ ಮಾಡೋಕ್ಕೆ ಹೋಗ್ತಿದ್ದೀರಾ ಅಥವಾ ನೀವೇನಾದರೂ ಒಂದು ಹೊಸ ಕೆಲಸ ಮಾಡೋಕ್ಕೆ ಹೋಗ್ತಿದ್ದೀರಾ ಅಂದರೆ ನಿಮಗೆ ಅದರಿಂದ ಒಂದು ಒಳ್ಳೆಯ ಬೆನಿಫಿಟ್ಸ್ ಅನ್ನೋದು ಸಿಗುತ್ತೆ, ಅಥವಾ ಒಳ್ಳೆಯ ಒಂದು ಯೋಗ ಅನ್ನೋದು ನಿಮಗೆ ಹೆಚ್ಚಾಗಿ ಸಿಗುತ್ತೆ ಅಂತ ಹೇಳ್ಬೋದು. ನಿಮಗೆ ಒಂದು ಖುಷಿ ಕೊಡುವಂಥ ಒಂದು ಕೆಲಸ ಅಥವಾ ಖುಷಿ ಕೊಡುವಂಥ ಒಂದು ಸಮಾಚಾರ ನಿಮಗೆ ಹತ್ತಿರದಲ್ಲಿ ನಿಮಗೆ ಏನಾದರೂ ಒಂದು ಒಳ್ಳೆಯ ಒಂದು ಗುಡ್ ನ್ಯೂಸ್ ಅನ್ನೋದು ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಅದು ಯಾವ ವಿಷಯದಲ್ಲಿ ಅನ್ನೋದು ನಿಮಗೆ ಗೊತ್ತಿರೋದಿಲ್ಲ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನಾದರೂ ಒಂದು ಒಳ್ಳೆಯ ಒಂದು ಸುದ್ದಿ ಅನ್ನೋದು ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ನೀವು ನಂಬರ್ 5 ಆಯ್ಕೆ ಮಾಡಿದರೆ, ನಿಮಗೆ ವಿಶೇಷವಾಗಿ ಏನಪ್ಪ ಅಂದರೆ ನೀವು ತುಂಬ ದಿನಗಳಿಂದ ಅಥವಾ ತುಂಬ ವರ್ಷಗಳಿಂದನೇ ನೀವೇನೋ ಒಂದು ವಿಷಯದ ಮೇಲೆ ನೀವು ವರ್ಕ್ ಮಾಡ್ತಿರ್ತೀರ, ಅಥವಾ ಏನೋ ಒಂದು ಬೇಕು ಅಂತ ನೀವು ತುಂಬ ಕಷ್ಟವನ್ನು ಪಡ್ತಾಯಿರ್ತೀರ, ಅದು ನಿಮಗೆ ಸಿಗ್ತಿರೋದಿಲ್ಲ ಅಥವಾ ಅದನ್ನು ಪಡ್ಕೊಳ್ಳೋಕ್ಕೆ ನಿಮ್ಮ ಕೈಯಲ್ಲಿ ಆಗ್ತಿರೋದಿಲ್ಲ. ಅಂದರೆ ಒಂದು ಒಳ್ಳೆ ಟೈಮ್ ಬಂದಿರೋದಿಲ್ಲ, ತುಂಬ ಕಷ್ಟಪಡ್ತಿರ್ತೀರ, ಬಟ್ ಆದರೆ ಅದು ಸಿಗ್ತಾ ಇರೋದಿಲ್ಲ, ನೀವು ಮತ್ತೆ ಕಷ್ಟಪಡ್ತಾನೆ ಇರ್ತೀರ. ಈ ಒಂದು ವಸ್ತು ಅಥವಾ ಈ ಒಂದು ಕೆಲಸ ಯಾವುದು ಅಂತ ನಿಮಗೆ ಗೊತ್ತಿರುತ್ತೆ ಪರ್ಸ್ನಲಿ, ಅದು ನಿಮಗೆ ಸಿಗುವಂಥ ಒಂದು ಕಾಲ ನಿಮಗೆ ಬಂದಿದೆ ಅಂತಲೇ ಹೇಳ್ಬೋದು. ವಿಶೇಷವಾಗಿ ಈ ಒಂದು ಯಾವುದಾದ್ರು ಒಂದು ಕೆಲಸ ಆದರೂ ಆಗಿರಲಿ ಅಥವಾ ಏನಾದರೂ ಆಗಿರಲಿ, ನಿಮಗೆ ಆ ಒಂದು ನೀವೇನು ಕಷ್ಟಪಟ್ಟಿರ್ತೀರ ಅದರ ಒಂದು ಪ್ರತಿಫಲ ನಿಮಗೆ ಸಿಗುವಂಥ ಒಂದು ಸಮಯ ನಿಮಗೆ ಹತ್ತಿರ ಬರ್ತಾಯಿದೆ ಅಂತಲೇ ಹೇಳ್ಬೋದು. ಕೆಲವೊಂದು ತಿಂಗಳಲ್ಲಿ ನಿಮಗೆ ಈ ಒಂದು ಕನಸು ಅಥವಾ ಈ ಒಂದು ಕೆಲಸ ನಿಮಗೆ ಆಗ್ಬರುವಂಥ ಸಾಧ್ಯತೆಗಳು ತುಂಬ ಹೆಚ್ಚಾಗಿ ಕಾಣ್ತಿದೆ. ನಿಮಗೆ ಇದಕ್ಕೆ ಯೂನಿವರ್ಸ್ ಕೂಡ ನಿಮಗೆ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಈ ಒಂದು ಕಾರಣದಿಂದಾಗಿ ನೀವು ಖುಷಿ ಪಡುವಂಥ ಒಂದು ಸಮಯ ನಿಮಗೆ ಹತ್ತಿರ ಬರ್ತಿದೆ. ನೀವು ಪಟ್ಟಂಥ ಕಷ್ಟಗಳಿಗೆ ಒಂದು ಪ್ರತಿಫಲ ಸಿಗುವಂಥ ಒಂದು ಟೈಮ್ ಬಂದಿದೆ ಅಂತಲೇ ಹೇಳ್ಬೋದು. ಹಾಗಾಗಿ ಇದು ನಿಮಗೂ ಕೂಡ ಒಂದು ಒಳ್ಳೆಯ ಒಂದು ಸಮಯ ಅಂತಲೇ ಹೇಳ್ಬೋದು. ಇನ್ನು ಎಲ್ಲ ನಂಬರ್ಗಳ ಬಗ್ಗೆ ನಾನು ಈಗಾಗಲೇ ವಿಡಿಯೋದಲ್ಲಿ ಹೇಳಿದ್ದೀನಿ. ಇನ್ನು ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಆದಷ್ಟು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಇದರ ಜೊತೆಗೆ ನಾವು ಮುಂಚೆ ಹೇಳಿದಾಗೆ ನಿಮ್ಮ ಒಂದು ಇಷ್ಟ ದೇವರ ಒಂದು ಇಷ್ಟವಂತ ಒಂದು ಮಂತ್ರವನ್ನು ನಮಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಿ ನಮಗೆ ತಿಳಿಸೋದನ್ನು ನೀವು ಮರಿಬೇಡಿ. ಧನ್ಯವಾದಗಳು.